ಹಾ ಎಲ್ರಿಗೂ ನಮಸ್ಕಾರ ರೀ. ಸೊ ಇವತ್ತಂದ್ರು ದೊಡ್ಡ ದೊಡ್ಡ ಅಪ್ಡೇಟ್ ತೊಗೊಂಬಂದೇನೆ IPL ಅಂತರು ನೋಡ್ರ ಪಕ್ಕ ತಲಿ ಶಾಕ್ ಆಗೈತಿ. ಸೊ ಅಂದಂದ ಅಪ್ಡೇಟ್ ಅದಾವ ಇವತ್ತು. ಏನೇನು ಅಪ್ಡೇಟ್? 3 ಅಪ್ಡೇಟ್ ಅದಾವ. ಅದ್ರೊಳಗಂತೂ ನಮ್ಮ RCB ಒಂದು ಅಪ್ಡೇಟ್ ಐತ್ರಿ, ಕೇಳಿದ್ರೆ ಕಾಳದ್ ಹೋಗ್ತೀರ. ಸೊ ಅಂತ ಅಪ್ಡೇಟ್ ಏನೇನು RCB ಅಪ್ಡೇಟ್ ಏನು, CSK ಒಂದು ಅಪ್ಡೇಟ್ ಐತಿ ಅದಾಗಿಂದ. ಮತ್ತೆ ಇನ್ನೊಂದು ಏನಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಒಂದು ಅಪ್ಡೇಟ್ ಐತಿ. ಸೊ ಆ ಮೂರನೇ ವಿಡಿಯೋ ಒಂದೊಂದ ನೋಡ್ಕೊತ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕೊಂದು ಲೈಕ್ ಮಾಡ್ರಿ. ಎಸ್, ಏನು ತಡ ಇಲ್ಲ, ಸೀದಾ ಫಸ್ಟ್ ಪಾಯಿಂಟಿಗೆ ಬರ್ನು. ಏನಾದ್ರೆ ನಮ್ಮ RCB ಲಾಸ್ಟ್ನೇ ಹಾಕ್ಯಾನ, ನೀವು ಲಾಸ್ಟ್ನೇ ತನಕ ನೋಡ್ಬೇಕಂತೇಳಿ ಲಾಸ್ಟ್ನೇದಕ್ಕೆ ಹಾಕ್ಯಾನೆ. RCB ಲಾಸ್ಟ್ನೇ ನೋಡತ್ತೆ. ಫಸ್ಟ್ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಇಷ್ಟು ಹಾರ್ದಿಕ್ ಪಾಂಡ್ಯ ವಿಡಿಯೋ ಮಾಡಿ ನನಗೆ ಇಷ್ಟಂತರೂ ಏನಂದ್ರೆ ನನ್ನ ಮ್ಯಾಲೆ ನನಗೆ ಒಂಥರ ಅಲ್ಲತ್ತೆ ನೋಡ. ಒಂದ್ಸಲ ಏನು CSK ಹೋಗಾರೇನೆ, CSK ಒಂದ್ಸಲ RR ಹೋಗ್ಲಿಲ್ಲ. ಆಮೇಲೆ CSK ಹೋಗಾರದ ಅಪ್ಡೇಟ್ಸ್ ಬರ್ಲಾತು. ಇನ್ನೊಂದ್ಸಲ ಬತ್ತು KKR ಹೋಗಾರದ ಅಪ್ಡೇಟ್ಸ್. ಇನ್ನೊಂದ್ಸಲ ಬತ್ತು MI ಬಿಟ್ಟು ಹೊಂಟಾರ ತಾಂದ್ರ ಪಿಕ್ಸ್ ಇದ್ಬಿಡು. ಒಂದ್ಸಲ CSK ಇನ್ನೊಂದ್ಸಲ RR. ನನಗಂತೂ ಇಷ್ಟು ಸೈಕ್ ಆತು. ಏನು ವಿಡಿಯೋನ ಮಾಡ್ಲೇಬೇಡ ಹಾರ್ದಿಕ್ ಪಾಂಡ್ಯ ಏನೋ ಟ್ರೇಡ್ ಅಪ್ಡೇಟ್ಸ್ ಮೇಲೆ ಐತಿ. ದಿನ ಒಂದೊಂದು ಅಪ್ಡೇಟ್ ಬರೋದು. ಇನ್ನೊಂದ್ಸಲ ಬರುತ್ತೆ CSK, ಇನ್ನೊಂದ್ಸಲ ಬರುತ್ತೆ RR. ಒಟ್ಟ ಕ್ಯಾಟ್ ಶಾಕ್ ಆಗೋದು. ಸೊ ಈಗ ಸದ್ಯಕ್ಕೆ ಮತ್ತೊಂದು ಅಪ್ಡೇಟ್ ಬರ್ಲಾಗತ್ತೆ. ಇದು ಏನು 100% ರಿಯಲ್ ಅಂತ ಆಗಿಲ್ಲ. ಇದು ಏನೋ ಒಂದು ಟ್ರೇಡ್ ರೂಮರ್ಸ್ ಅಂದ್ರೆ ಈ IPL 2027 ಬಿಗ್ ಅಪ್ಡೇಟ್ಸ್ ಇದಕ್ಕೆ ಹೇಳಿ. IPL 2027 ಹಾರ್ದಿಕ್ ಪಾಂಡ್ಯ KKR ಕ್ಯಾಪ್ಟನ್ ಆಗಿ KKR ಕ್ಯಾಪ್ಟನ್ ಆಕಾರ್ತಿ ಅಪ್ಡೇಟ್ ಬರ್ಲಾಗತ್ತೆ. ಸೊ ಇನ್ನ 2027 ಭಾಳ ಟೈಮ್ ಇತ್ತು. ಇನ್ನ ಮಾರ್ಚಿಗೆ ಹೋಗ್ಬೇಕು ನಾವು. ಇನ್ನ ಇದು ಆಗಸ್ಟ್ ಎಂಡ್ ಐತಿ ತಕೋರಿ ನೀವು. ಇನ್ನ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮಿನಿಮಮ್ ಅಂದ್ರೆ ಇನ್ನ 7ರಿಂದ 8 ತಿಂಗಳ ಗ್ಯಾಪ್ ಐತೆ. ಸೊ ಈ ಇಟ್ರೊಳಗೆ 2027 ಅಪ್ಡೇಟ್ಸ್ ರೂಮರ್ಸ್ ಬರ್ಲತ್ತ. ಎಟ್ ಕರೆ ಎಟ್ ಸುಳ್ಳು ನನಗಂತೂ ಗೊತ್ತಿಲ್ಲ. ಸದ್ಯಕ್ಕಂದ್ರೆ ಅಪ್ಡೇಟ್ ಏನು ಬರ್ಲತ್ತಂದ್ರೆ 2027 IPLದಾಗ ಹಾರ್ದಿಕ್ ಪಾಂಡ್ಯ KKR ಟೀಮಿನ ಕ್ಯಾಪ್ಟನ್ ಹಾಕಾರು, ಅದು ಅಪ್ಡೇಟ್ ಬರ್ಲಾತ್ತೆ. CSK ಮತ್ತು RR ಇಬ್ರು ಈ ಟ್ರೇಡ್ ಇಂದ ಹೊರಗೆ ಹೋಗ್ಯಾರ್ತ. ಎದಕ್ಕೆ ಕೇಳ್ರು, ಮುಂಬೈದವ್ರು ಆಡಿದ್ದು ದಾಟಿದೆ ಏನು ಗೊತ್ತಾನ ನಿಮ್ಗೆ ಏನು. RR ಟೀಮಿಗೆ ಹಾರ್ದಿಕ್ ಪಾಂಡ್ಯ ಬೇಕಾತಂದ್ರ ಅಲ್ಲಿಂದ್ರ ಜೈಸ್ವಾಲ್ ಬೇಕಾತ. ಇನ್ನು ಹಾರ್ದಿಕ್ ಪಾಂಡ್ಯ CSK ಹೋಗ್ಬೇಕಾದ್ರೆ ಆ ಟೀಮ್ನ ಅಂತ ಡೆವಾಡ್ ಬ್ರಿವಿಸ ಮತ್ತು ಶಿವಮ್ ದುಬೆ ಬೇಕತ್ತ. ಯಾರು ಕೊಡ್ತಾರ? ಒಬ್ಬ ಪ್ಲೇಯರ್ ಯಾರು ಕೊಡ್ತಾರನ? ಸೊ ಅದ್ರ ಸಂಬಂಧ ಸೀದಾ ಡಿಸೈಡ್ ಮಾಡಿದ್ದು, ಅಣ್ಣ ನಮಸ್ಕಾರ ಮುಂಬೈ ಟೀಮ್ನವ್ರು, ನೀವು ನಮ್ಗೆ ಬೇಡದಾಗದ. ನಮ್ಮಂತ ಕೆಲ ಚಲೋತಂಗ ಅದಾರ ಪ್ಲೇಯರ್ಸ್ಗಳು. ನಿಮ್ಮ ಟೀಮ್ ಒಬ್ರು ತೊಗೊಳಕ್ ಇಬ್ರು ಅಂದ್ರೆ ಕೊಡಾಕ್ ನಾವು ತಯಾರಿಲ್ಲತಿ. ಇಬ್ರು ಲೆಫ್ಟ್ ಆಗ್ಯಾರ ಅಂದ್ರೆ ಇಬ್ರು ಟ್ರೇಡ್ ಅಂತ ಹೊರಗೆ ಹೋಗ್ಯಾರ್ತ. ಈಗ ಸದ್ಯಕ್ಕೆ ಒಬ್ಬರು ರೇಸ್ನ ಉಳಿದವರು, ಅದು KKR ಟೀಮ್ನವ್ರು ರೇಸ್ನ ಉಳಿದವರು. ವೆರಿ ಇಂಟ್ರೆಸ್ಟಿಂಗ್ ಅದ ಅರ್ಥ ಅಂದ್ರೆ ನಾವು ಹಾರ್ದಿಕ್ ಪಾಂಡ್ಯ ನಮ್ಮ ಟೀಮಿಗೆ ಬರೋಕೆ ಎದಕ್ಕಾರ ಹಾರ್ದಿಕ್ ಪಾಂಡ್ಯ ಈಗ KKR ಟೀಮಿಗೆ ಯಾರು ಕ್ಯಾಪ್ಟನ್ ಆಗಿಲ್ಲ ಇದ್ರ. ಮೊದಲು ಅಜಿಂಕ್ಯ ರಹಾನೆನು ಈಗ ರಿಟೈರ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನೈತಿ ಅವ್ರು IPL ಆಡಂಗಿಲ್ಲ ಮೇಂತರ. ಸೊ ಅದಕ್ಕೆ ಕ್ಯಾಪ್ಟನ್ಸಿ ಸ್ಲಾಟ್ ಉಳಿದಿದ್ದ ಕಾರಣ ಏನೈತಿ ಹಾರ್ದಿಕ್ ಪಾಂಡ್ಯ ನಮ್ಗೆ 100% ಬೇಕಂತೇಳಿ ಬಡ್ದೆ ಆಡ್ಲಕತ್ತಾರ KKR ಅವ್ರು. ಸೊ ನೋಡ್ಬೇಕು ಇನ್ನು IPL 27 ಭಾಳ ಕೆಟ್ಟದ ಇದು ಟೈಮ್ ಐತಿ. ಅದ್ರೊಳಗೆ ಏನು ಚೇಂಜ್ ಆಕೈತೆ ಅಥವಾ KKR ಹೋಗ್ಕರತ್ತೆ ನೋಡುವ. ಇನ್ನು ಸೆಕೆಂಡ್ ಅಪ್ಡೇಟ್, ಅದು ಯಾರು ಅಪ್ಡೇಟ್ ಗೊತ್ತಾನ? ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಮ್ಮ ಪುಣೆ ಟೀಮ್ CSK ಟೀಮ್ ಬಗ್ಗೆ ಒಂದು ಅಪ್ಡೇಟ್ ಏನಂದ್ರೆ CSK ಹೊಸ ಕೋಚ್ ಇದು ಬರ್ಲಾತ ಒಂದು ತಿಂಗಳತ್ತ ಹೇಳ್ಬೋದು. ಮತ್ತೊಂದು ಅಪ್ಡೇಟ್ ಹೆಂಗೆ ಗೊತ್ತಾನ? ಇವು ಭಾಳ ಕಡಿಸಿದ ಏನಂದ್ರೆ ಮೊನ್ನೆ CSKಗೆ ಹೇಮಂತ್ ಬದಾನಿ ಕೋಚ್ ಹತ್ ಬಂದ್ರು. ಹೇಮಂತ್ ಬದಾನಿ CSK ಮ್ಯಾನೇಜ್ಮೆಂಟ್ ಜೋಡ ಒಂದು CSK ಟಿ ಶರ್ಟ್ ತಗೊಂಡು ಫೋಟೋ ತಕ್ಸ್ಕೊಂಡಿದ್ದೇನು. ಮತ್ತು ಮೇಲೆ ಹೇಮಂತ್ ಬದಾನಿ CSK ಕೋಚ್ ಅಂತಿದ್ದೇನು. ನಾನು ಒಂದು ವಿಡಿಯೋ ಮಾಡಿ CSKಗೆ ಹೊಸ ಕೋಚ್ ಹೇಮಂತ್ ಬದಾನಿ ಐತೆ ನೋಡ್ರಿ. ಸೀನ್ರಿನ ಚೇಂಜ್ ಇನ್ನ ಕೋಚ್ ಏನೋ ಡಿಸೈಡ್ ಆಗಿಲ್ಲ CSK ಟೀಮಿಗೆ. ಅಥವಾ ಮೊನ್ನೆ ಅಶ್ವಿನ್ ನಾನು ಎಲ್ಲ ಬಿಟ್ಟ ಏನ್ ಮಾರ್ಗನ್ CSK ಕೋಚ್ ಆಗ್ಬೋದತ್ ಯಾರು. ಅದ್ರ ಸಂಬಂಧ ಈಗ ಅದ ರೂಮರ್ಸ್ ಸ್ಟ್ರಾಂಗ್ ಆಗಲತ್ತವ. ಅದು ಎದಕ್ಕೆ ನನಗೆ ಬೇಸ್ ಅಂತ ಯಾವ ಬೇಸ್ ಮೇಲೆ ಏನ್ ಮಾರ್ಗನ್ ತಗೋತಾರ ನನಗಂತೂ ಗೊತ್ತಿಲ್ಲ. ಅವ್ರು ಬಿಟ್ಟು ಮೊದಲಿಂದ ಸಂಸ್ಕೃತಿ ಐತಿ ಫಾರಿನ್ ಕೋಚ್ಗಳನ್ನ. ಅಂದ್ರೆ ಇದ ಫಸ್ಟ್ನೇ ಟೈಮ್ ಸ್ಟೀಫನ್ ಫ್ಲೆಮಿಂಗ್ ಹೊರಗೆ ಬಿದ್ದಿದ್ದು ಅಂದ್ರೆ ಕೋಚಿಂಗ್ ಬಿಟ್ಟಿದ್ದು. ಆಫ್ಟರ್ ದ ಹೆವಿ ಡೆವಾಸ್ಟೇಟಿಂಗ್ ಪರ್ಫಾರ್ಮೆನ್ಸ್ ಇಂದ 2024, 25, 26 3 ಡೆವಾಸ್ಟಿಂಗ್ ಸೀಸನ್ ಆದ್ಮೇಲೆ ಸ್ಟೀಫನ್ ಫ್ಲೆಮಿಂಗ್ ಈ ತಾಳಿಗೆ ಇಳಿದಿದ್ದು ಕೋಚಿಂಗ್ ಇತ್ರ. ಸೊ ಈ ಸಲನೂ ಒಬ್ಬರ ಓವರ್ಸೀಸ್ ಅಂದ್ರೆ ಫಾರಿನ್ ಕೋಚ್ ಆಗೋ ಸಾಧ್ಯತೆ ಐತಿ. ಅದು ಇಯಾನ್ ಮಾರ್ಗನ್ ಅಂತ ಅಪ್ಡೇಟ್ ಬರ್ಲಾತಿ. ಒಂದ್ಸಲ ಹೇಮಂತ್ ಬದಾನಿ ಅಂದ್ರು, ಇನ್ನೊಂದ್ಸಲ ಬಂದ್ರು ಬ್ರೆಂಡನ್ ಮೆಕಲಮ್ ಅಂದ್ರು, ಈ ಸಲ ಏನ್ ಮಾರ್ಗನ್ ಅಲ್ಲತ್ರು. ಇದು ರಿಯಲ್ ಐತೆ ಅಂತ ಹೇಳಂಗಿಲ್ಲ, ಇದು ಹೇಳಕ್ ಬರಲ್ಲ. ಇದು ಹಂಗೈತೆ. ಯಾರು ಬರ್ತಾವ ಇನ್ನೊಂದ್ಸಲ ಬರ್ತಾವ ಚೀದೈತಿ. ಏನ್ ಕೇಳಿದ್ರೆ ಬಾಕಿ ಚೀದೈತಿ ದಗದ. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗತ್ತೆ ಯಾರು ಬರ್ತಾ ಏನ್ ಸುದ್ದೈತಿ. ಎದಕ್ಕಾರ ನಾವು ಭಾಳ ಟಿಕೆಟ್ಸ್ ಹೋಗಿಸ್ಕೊತಿಲ್ಲ. ಎದಕ್ಕೆ ನಮ್ದು CSK ಟೀಮು ಅಲ್ಲ ಏನೂ ಅಲ್ಲ. ಅವ್ರು ಯಾರ ಕೋಚ್ ಅಂತ ತೊಗೊಳ್ಳಿ ಬಿಡ್ಲಿ. ಬಟ್
ಒಟ್ಟು ನ್ಯೂಸ್ ಒಂದಿತ್ತು, ಅಪ್ಡೇಟ್ ಒಂದು ಕೊಡಿತ್ತು, ಅಪ್ಡೇಟ್ ಅಂತ ಹೇಳಿದೆ. ಈಗ ಬತ್ತು ನೋಡಿ ಅಪ್ಡೇಟ್ ಆಫ್ಟರ್ ದ 5 minutes. ಯಾರು ಅಪ್ಡೇಟ್ ಅಂದ್ರೆ ನಮ್ಮ RCB ಅಪ್ಡೇಟ್. RCB ಅಪ್ಡೇಟ್ ಏನಾದ್ರೆ RCBಗೆ ಹೊಸ ಕ್ಯಾಪ್ಟನ್. ಶಾಕ್ ಅಲ್ಲಕ್ಕೆ ಹೋಗ್ಬಿಟ್ರೆ, ನಮ್ಮ ಮುಂದಿನ ವರ್ಷ IPL 2027 ಹೇಳ್ತಿಲ್ಲ, RCBಗೆ ಫ್ಯೂಚರ್ ಕ್ಯಾಪ್ಟನ್ ಈಗ ಸಿಕ್ಕಾರ. ಯಾರು ಶಾಕ್ ಆದ್ರೆ ಅವ್ರು ಯಾರು ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಟಕದ ಪ್ಲೇಯರ್ DDP ಅಂದ್ರೆ ದೇವದತ್ ಪಡಿಕ್ಕಲ್. ದೇವದತ್ ಪಡಿಕ್ಕಲ್ RCB ಫ್ಯೂಚರ್ ಕ್ಯಾಪ್ಟನ್ ಅಂತ ಅಪ್ಡೇಟ್ ಬರ್ಲಾತಿ. ಅಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಇವ್ರ ಆಸ್ ಅ ಲಾಂಗ್ ಟರ್ಮ್ ಫ್ಯೂಚರ್ ಕ್ಯಾಪ್ಟನ್ ಆಗಿ ನೋಡ್ಲತ್ತಾರ. ಒಂಥರ ತಿಳ್ಕೊಂಡ್ಬಿಡ್ರಿ ನೀವು, ವಿರಾಟ್ ಕೊಹ್ಲಿ, ರಜತ್ ಪಡಿದಾರ್ ಅಂಡ್ ದೇವದತ್ ಪಡಿಕ್ಕಲ್. ವಿರಾಟ್ ಕೊಹ್ಲಿ ಪಾಸ್ಟ್ ಕ್ಯಾಪ್ಟನ್, ರಜತ್ ಪಡಿದಾರ್ ಪ್ರೆಸೆಂಟ್ ಕ್ಯಾಪ್ಟನ್ ಅಂಡ್ ದೇವದತ್ ಪಡಿಕ್ಕಲ್ ಫ್ಯೂಚರ್ ಕ್ಯಾಪ್ಟನ್. ಇದು 100% ನಮ್ಮ ಮ್ಯಾನೇಜ್ಮೆಂಟ್ ಇದನ್ನ ವಿಚಾರ ಮಾಡಲಾಗುತ್ತೆ. 200% ಬರ್ಕೊಡ್ತು ನಮ್ಗೆ. 100% ನಮ್ಮ ಮ್ಯಾನೇಜ್ಮೆಂಟ್ ಇದನ್ನ ವಿಚಾರ ಮಾಡಲಾಗುತ್ತೆ. ಎದಕ್ಕೆ ಅನ್ಕೊಂಡ್ರೆ ಮೊನ್ನೆ ಕ್ಯಾಪ್ಟನ್ಸಿ ಆದಂತ ರಣಜಿ ಟ್ರೋಫಿ ಒಳಗೆ ನಮ್ಮ ಕರ್ನಾಟಕ ಟೀಮ್ ಇದ್ರ ತಗ ಹೋಗ್ಬಂದಾರ. ಮೊನ್ನೆ ಆಲ್ಮೋಸ್ಟ್ ಸೆಮಿ ಫೈನಲ್ ತಗ ಹೋಗ್ಬಂದಾರ. ಮ್ಯಾಲ ಪರ್ಫಾರ್ಮೆನ್ಸ್ ಆಗತ್ನಿ 90 ಅವರೇಜ್ ಒಳಗೆ ವಿಜಯ್ ಹಜಾರ್ ಒಳಗೆ ಆಡ್ಯಾರ. 63 ಅವರೇಜ್ ಒಳಗೆ ರಣಜಿ ಆಡ್ಯಾರ. ಮತ್ತು ಮ್ಯಾಲ IPL ಒಳಗೆ 482. ಅಂದ್ರೆ ನೀವು ರಣಜಿ ಒಳಗೆ ಅವ್ರು ಕ್ಯಾಪ್ಟನ್ ಆಗಿದ್ರು, ಅದಕ್ಕೆ 63 ಸ್ಟ್ರೈಕ್ ರೇಟ್. VHD ಅಂದ್ರೆ ವಿಜಯ್ ಹಜಾರ್ ಟ್ರೋಫಿ ಒಳಗೆ ಅಲ್ಲಿ 90 ಅವರೇಜ್. ಸೊ ಇಂಥ ಪರ್ಫಾರ್ಮೆನ್ಸ್ ಇಷ್ಟು ಡೇಂಜರಸ್ ಆಡ್ಯಾರಂದ್ರೆ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಫ್ಯಾಕ್ಟರ್ ಏನಾಗತ್ತಾರ, ಅವ್ರು ಮುಂದೆ ಬರೋ IPL ಸೀಸನ್ ಮ್ಯಾಲೆ ಡಿಪೆಂಡ್ ಆಗತ್ತೆ. ಏನು ಅವ್ರ ಕ್ಯಾಪ್ಟನ್ಸಿ ಕೊಡ್ಬೇಕೋ ಬೇಡತ್ತೆ. ನನ್ನ ಪ್ರಕಾರ ಮುಂದಿನ ವರ್ಷ ಅಂದ್ರೆ IPL 2027 ದೇವದತ್ ಪಡಿಕ್ಕಲ್ಗೆ ಆಸ್ ಅ RCB ವೈಸ್ ಕ್ಯಾಪ್ಟನ್ ಮಾಡಿದ್ರು ಯಾವುದೇ ಡೌಟ್ ಇಲ್ಲ, ನನಗೆ ಯಾವುದೋ ಆಶ್ಚರ್ಯ ಕಾಣಿಸ್ಲತ್ತಿಲ್ಲ. ಸೊ ಕೊಡ್ಬೋದು ಅಂತ ನಾನು ಅನ್ಕೋತೀನಿ. ಎದಕ್ಕಾರ ಮಾನ್ಯ ವೈಸ್ ಕ್ಯಾಪ್ಟನ್ಸಿ ಇಂಡಿಯಾ A ಟೀಮ್ಗೆ ವೈಸ್ ಕ್ಯಾಪ್ಟನ್ಸಿ ಇವರ ತಗೊಂಡಿದ್ರು. ನೀವು ನೋಡ್ರೆ ಅವ್ರ ಕ್ಯಾಪ್ಟನ್ ಇಂಡಿಯಾ A ಟೀಮ್ ಕ್ಯಾಪ್ಟನ್ ಧ್ರುವ್ ಜುರೇಲ್ ಆಗಿದ್ರು, ವೈಸ್ ಕ್ಯಾಪ್ಟನ್ ದೇವದತ್ ಪಡಿಕ್ಕಲ್ ಆಗಿದ್ರು. ಸೊ ಅದ್ರ ಸಂಬಂಧ ಆಸ್ ಅ ಕ್ಯಾಪ್ಟನ್ಸಿ ಕೊಟ್ಟು ನೋಡ್ತಾರೆ ನಮ್ಮ RCB ಅವರು. ಅಂದ್ರೆ ವೈಸ್ ಕ್ಯಾಪ್ಟನ್ಸಿ ಕೊಡ್ತಾರೆ ಮುಂದಿನ ವರ್ಷಕ್ಕೆ ನಾ ಅನ್ಕೋತೀನಿ. ಐತಿ ಎಬಿಲಿಟಿ ಅಂತೂ ಹೆವಿ ಐತಿ ಪಡಿಕ್ಕಲ್ ಕ್ಯಾಪ್ಟನ್ ಆಗ್ಲಕ್ಕ. ಸೊ ಕಾಯ್ದು ನೋಡುವ ಏನು ಕ್ಯಾಪ್ಟನ್ ಮಾಡ್ತಾರಲತ್ತೆ. ನಂತರ ಮಾಡ್ತಾರ ಅನ್ಸ್ಲತಿ. ಆಸ್ ಅ ಫ್ಯೂಚರ್ ಕ್ಯಾಪ್ಟನ್ ಆಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಇವ್ರು ನೋಡ್ಲತ್ತಿ. ಇನ್ನು ಆಪ್ಷನ್ದಾಗ ಇವ್ನು ಬಿಡು ಮಾತೇ ಇಲ್ಲ. ಮುಂದಿನ ವರ್ಷ ಬರಲ್ಲ. ಅಂದ್ರೆ ಮುಂದಿನ ವರ್ಷ IPL 2027 ಮಿನಿ ಆಪ್ಷನ್ ಐತಿ. 28 ಏನು ಬರಲ್ಲ ಮೆಗಾ ಆಪ್ಷನ್. 100% ಹೇಳ್ತೀನಿ, ಮೆಗಾ ಆಪ್ಷನ್ ಒಳಗೆ ದೇವದತ್ ಪಡಿಕ್ಕಲ್ ನಮ್ಮ RCB ರಿಟರ್ನ್ ಆಗತ್ತಾರ. 100% ಇದು ಇಟ್ಕೊಂಡ್ಬಿಟ್ರಿ ನಾವು, ಪಾಕ ರಿಟರ್ನ್ ಆಗತ್ತಾರೋ. ಸೊ ಇದು ಬರ್ತಾ ಇದೆ ಅಪ್ಡೇಟ್ ಇದೆ. ದೇವದತ್ ಪಡಿಕ್ಕಲ್ RCB ಫ್ಯೂಚರ್ ಕ್ಯಾಪ್ಟನ್ ಅಂತ ಅಪ್ಡೇಟ್ ಬರ್ಲಾತಿ. ಸೊ ನಿಮ್ಮ ಒಪಿನಿಯನ್ ಇದ್ರೊಳಗ RCB ಫ್ಯೂಚರ್ ಕ್ಯಾಪ್ಟನ್ ದೇವದತ್ ಪಡಿಕ್ಕಲ್ ಆಗ್ಬೇಕು ಅಥವಾ ಬೇರೆ ಯಾರು ಆಗ್ಬೇಕು ಅಂತ ವಿಡಿಯೋದಾಗ ಮರೀದೆ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಈ ಟಾಪ್ 3 ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ. ಈ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ಕೋರ್ಸು. ಮತ್ತೆ ಎಲ್ರಿಗೂ ನಮಸ್ಕಾರ.